ಒಂದು ದೇಹ 60 ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಂತಹ ಕಿರಾತಕ ಯಾರು ಅನ್ನುವಂತಹ ಪತ್ತೆಗೆ ಒಂದ್ ಕಡೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರೆ, ಮತ್ತೊಂದು ಕಡೆ ಆ ಮಹಾಲಕ್ಷ್ಮಿ ಮೃತದೇಹವನ್ನ ಅಂದ್ರೆ ತುಂಡು ತುಂಡಾಗಿದ್ದಂತಹ ಆಕೆಯ ದೇಹವನ್ನ ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಆ ಪ್ರಕ್ರಿಯೆ ಆರಂಭ ಆಗುತ್ತೆ. ಪ್ರಕ್ರಿಯೆ ಮುಕ್ತಾಯ ಆದ ಬಳಿಕ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಪ್ರಕ್ರಿಯೆ ಕೂಡ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ತಲೆ ಭಾಗಕ್ಕೆ ಯಾವುದೇ ಹಾನಿಯಾಗಿಲ್ಲ. ರಿಪಬ್ಲಿಕಾಣಗೆ ಶವಾಗಾರದ ಸಿಬ್ಬಂದಿ ಹೇಳಿಕೆ ಕೊಡ್ತಿದ್ದಾರೆ. ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ. ಬಟ್ ತಲೆ ಭಾಗಕ್ಕೆ ಯಾವುದೇ ರೀತಿಯ ಪೆಟ್ಟಾಗಿಲ್ಲ ಅನ್ನುವಂಥದ್ದು ಅಲ್ಲಿನ ಶವಾಗಾರದ ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ ರಿಪಬ್ಲಿಕಾಣಗೆ. ದೇಹ ಮಾತ್ರ ಛಿದ್ರ ಕಾರಣ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ. ಹಾಗಾಗಿ ಈಗ ಮರಣೋತ್ತರ ಪರೀಕ್ಷೆ ಕೂಡ ಅಷ್ಟು ಈಸಿ ಇಲ್ಲ, ಸವಾಲಿದೆ. ಆ ಸವಾಲನ್ನ ಫೇಸ್ ಮಾಡಬೇಕಾಗಿದೆ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸವಿತಾ, ಎಷ್ಟೊತ್ತಿಗೆ ಮರಣೋತ್ತರ ಪರೀಕ್ಷೆ ಆಗಬಹುದು? ಎಷ್ಟೊತ್ತಿಗೆ ಪ್ರಕ್ರಿಯೆ ಆರಂಭ ಆಗುತ್ತೆ? ಏನೆಲ್ಲ ಸವಾಲುಗಳಿದೆ ಅಂತೆ? ಶವಾಗಾರದ ಸಿಬ್ಬಂದಿ ಮಾತನಾಡಿಸಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಶ್ರುತಿ, ಪ್ರಮುಖವಾಗಿ ಮಹಾಲಕ್ಷ್ಮಿ ತುಂಡರಿಸಿದ ಮೃತದೇಹವನ್ನ ಈಗಾಗಲೇ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ. ಆರಂಭಿಕದಲ್ಲಿ ಶವಾಗಾರದ ಸಿಬ್ಬಂದಿಗಳನ್ನ ಮಾತಾಡಿಸಿದಾಗ ನಮಗೆ 59 ತುಂಡುಗಳು ಸಿಕ್ಕಿದಾವೆ. ತಲೆಭಾಗಕ್ಕೆ ಯಾವುದೇ ಹಾನಿಯಾಗಿಲ್ಲ. ತುಂಬ ಚಿಕ್ಕದಾಗಿ ಬಾಡಿಯನ್ನ ಕಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಹೇಳಿದ್ದಾರೆ. ಇನ್ನು ಫ್ಯಾಮಿಲಿ ಜೊತೆ ಪೊಲೀಸರು ಬಂದು ರಿಕ್ವೆಸ್ಟ್ ಅನ್ನ ಕೊಟ್ಟ ನಂತರ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಡಾಕ್ಟರ್ ದಿಲೀಪ್ ನೇತೃತ್ವದಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಪ್ರಮುಖವಾಗಿ ಸಂಜೆ 4 ಗಂಟೆ ನಂತರ ಯಾವುದೇ ಪೋಸ್ಟ್ ಮಾರ್ಟಮ್ ಮಾಡಲ್ಲ. ಸೊ ಅದಕ್ಕಿಂತ ಮುಂಚೆ ಪೊಲೀಸರು ಬಂದು ರಿಕ್ವೆಸ್ಟ್ ಮಾಡಿದಾಗ ಮಾತ್ರ ಈ ಒಂದು ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭವಾಗುತ್ತೆ. ಪ್ರಮುಖವಾಗಿ ಈ ಪೋಸ್ಟ್ ಮಾರ್ಟಮ್ ಯಾವ ರೀತಿ ಆಗುತ್ತಂತ ಅಂದರೆ, ನಾರ್ಮಲ್ ಸಹಜ ಸಾವು, ಆಕ್ಸಿಡೆಂಟು ಎಲ್ಲವನ್ನೂ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಈಗ 60 ತುಂಡರಿಸಿದ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡೋದಿದೆಯಲ್ಲ, ವೈದ್ಯರ ತಂಡಕ್ಕೆ ಒಂದು ಸವಾಲಂತ ಹೇಳ್ಬೋದು. ಒಂದಿಷ್ಟು ಸಿಟಿ ಸ್ಕ್ಯಾನ್ ಸೇರಿದಂತೆ ಸ್ಕ್ಯಾನಿಂಗ್ ಕೂಡ ಆಗುತ್ತೆ. ಪ್ರಮುಖವಾಗಿ ತುಂಡರಿಸಿದ ದೇಹಗಳನ್ನು ನಂಬರಿಂಗ್ ಮಾಡಲಾಗುತ್ತೆ. ಎಷ್ಟು ಭಾಗಗಳಿವೆ, ಎಷ್ಟು ತುಂಡಾಗಿ ಕತ್ತರಿಸಲಾಗಿದೆ, ಇದನ್ನೆಲ್ಲವೂ ನಂಬರಿಂಗ್ ಮಾಡಲಾಗುತ್ತೆ. ಅದಾದ ಬಳಿಕ ರೀಅಸೆಂಬ್ಲಿ ಮಾಡಲಾಗುತ್ತೆ. ಪ್ರಮುಖವಾಗಿ ರೀಅಸೆಂಬ್ಲಿ ಮಾಡುವ ಉದ್ದೇಶ ಅಂದರೆ, ದೇಹದ ಯಾವ ಭಾಗ ಮಿಸ್ ಆಗಿದೆ ಅಂದರೆ 60 ಮಾಹಿತಿ ಪ್ರಕಾರ 60 ತುಂಡಾಗಿರುವಂತಹ ದೇಹದಲ್ಲಿ ಯಾವ ಭಾಗ ಮಿಸ್ ಆಗಿದೆ ಅಂತ ನೋಟಿಸ್ ಮಾಡಲಾಗುತ್ತೆ. ಅದಾದ ಬಳಿಕ ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭವಾಗುತ್ತೆ. ಇದೆಲ್ಲವೂ ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭ ಆದ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ. ಪ್ರಮುಖವಾಗಿ 10 ಗಂಟೆ ನಂತರ ಒಂದು ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭ ಆಗುತ್ತೆ ಅಂತ ಶವಾಗಾರದ ಸಿಬ್ಬಂದಿಗಳು ಹೇಳಿದರು. ಈಗ ಸಮಯ 11 ಗಂಟೆ. ಇನ್ನು ಪೊಲೀಸರು ಮತ್ತು ಕುಟುಂಬಸ್ಥರು ಈ ಶವಾಗಾರಕ್ಕೆ ಬಂದಿಲ್ಲ. ಸೊ ರಿಕ್ವೆಸ್ಟ್ ಕೊಟ್ಟ ನಂತರ ಒಂದು ಪೋಸ್ಟ್ ಮಾರ್ಟಮ್ ಆರಂಭ ಆಗುತ್ತೆ. ಬಹುತೇಕ ಇಂದು ಪೋಸ್ಟ್ ಮಾರ್ಟಮ್ ಆಗೋದು ಡೌಟ್ ಅನ್ನೋ ಮಾಹಿತಿ ಇಲ್ಲಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಶ್ರುತಿ. ಓಕೆ ಸವಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಂದು ದೇಹ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 60 ತುಂಡು ಅಲ್ಲಂತೆ, 59 ಅಂತೆ. ಸೊ ಯಾವ ಪಾರ್ಟ್ ಮಿಸ್ಸಿಂಗ್ ಆಗಿದೆ ಅದನ್ನ ಕೂಡ ಫೈಂಡ್ ಔಟ್ ಮಾಡಲಾಗುತ್ತೆ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೆ ಈಗ ತುಂಡಾಗಿರುವಂತಹ ದೇಹವನ್ನ ರೀಅಸೆಂಬಲ್ ಮಾಡೋದು ಕೂಡ ಅದೇ ಕಾರಣಕ್ಕೆ. ಯಾವ ಪಾರ್ಟ್ ಮಿಸ್ಸಿಂಗ್ ಆಗಿದೆ, ಹೇಗೆ ಮೃತಪಟ್ಟಿದ್ದಾರೆ, ಯಾವ ರೀತಿ ಆಕೆಯನ್ನ ಸಾಯಿಸಲಾಗಿದೆ, ಇದೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ ಬೆಳಕಿಗೆ ಬರಬೇಕಾಗುತ್ತೆ. ವೆಲ್ಕಮ್ ಬ್ಯಾಕ್. ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಪ್ರಾಣಿಗಳ ಕೊಬ್ಬು ಅದರಲ್ಲಿ ಬಳಕೆ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಹಾಗಾದ್ರೆ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಇಲ್ಲ, ಅತಿ ಹೆಚ್ಚಿನ ಸಂಖ್ಯೆಯಲ್ಲೇ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಕಾರಣ ವೀಕೆಂಡ್, ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಶ್ರಾವಣ ಮಾಸ ಈಗ. ಹಾಗಾಗಿ ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ. ಯೂಶಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸಂಪ್ರದಾಯಗಳು. ನಮ್ಮಲ್ಲಿ ಶ್ರಾವಣ ಮಾಸ ಮುಗಿದು ಹೋಗಿದೆ, ಆದರೆ ತಮಿಳುನಾಡಿನಲ್ಲಿ ಇನ್ನೂ ಕೂಡ ಶ್ರಾವಣ ಮಾಸ. ಹಾಗಾಗಿ ಶ್ರಾವಣ ಮಾಸದಲ್ಲಿ ದೇವರ ದರ್ಶನ ಪಡೆಯೋ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲೂ ಕೂಡ ಅತಿ ಹೆಚ್ಚಿನ ಭಕ್ತಾದಿಗಳು ಕಾಣಿಸ್ತಿದ್ದಾರೆ. ಶ್ರೀ ಕ್ಷೇತ್ರ ತಿರುಪತಿಯ ತಿರುಮಲದಲ್ಲಿ ಪ್ರತಿದಿನವೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ತಿರುಮಲನಿಗೆ ನಡೆಯುವಂಥ ಪೂಜೆ ಪುನಸ್ಕಾರಗಳು ಅದೇನು ಹೊಸತೇನಲ್ಲ. ಪ್ರತಿದಿನವೂ ಈ ವಿವಾದದ ನಡುವೆಯೂ ಕೂಡ 2 ಆನೆಗಳಿದ್ದಾವೆ. ಆನೆಯಲ್ಲಿ ಶ್ರೀ ಕ್ಷೇತ್ರದ ಶ್ರೀಪತಿಯ ಗರ್ಭಗುಡಿಯ ಮುಂಭಾಗದಲ್ಲಿ ಪೂಜೆ ಪುನಸ್ಕಾರಗಳು ಈಗಷ್ಟೇ ನಡೆದಿದೆ. ಅರ್ಚಕಾದಿ ಶ್ರೇಷ್ಠರು ಈ ಪೂಜೆಯನ್ನು ನೆರವೇರಿಸಿದ್ದಾರೆ. ನೋಡಿ, ಆನೆಗಳು
ಪೂಜೆ ಪುನಸ್ಕಾರದೊಂದಿಗೆ ಈಗ ಆ ಕಡೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಶ್ರೀ ಕ್ಷೇತ್ರದ ಶ್ರೀಮಂತ ದೇವರಿಗೆ ಇಲ್ಲಿ ಭಕ್ತರು ದರ್ಶನವನ್ನು ಪಡೆದು ಭಕ್ತರು ಶ್ರೀ ಶ್ರೇಷ್ಠನಿಗೆ ತಮ್ಮ ಒಂದು ಹರಕೆ ಎಲ್ಲವನ್ನು ಕೂಡ ಕಟ್ಟಿಕೊಂಡಿದ್ದನ್ನು ಪೂರೈಸಿ ಈಗ ಭಕ್ತರು ಹೊರಗಡೆ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಕೆಲವರು ಮುಡಿಕೊಟ್ಟು ಶ್ರೀ ಕ್ಷೇತ್ರದ ಶ್ರೀಪತಿಗೆ ತಮ್ಮ ಭಕ್ತಿಭಾವವನ್ನು ತೋರ್ಪಡಿಸಿದರೆ ಇನ್ನು ಕೆಲವರು ಹಾಗೆ ತಮ್ಮ ಒಂದು ಶ್ರೀ ಕ್ಷೇತ್ರದ ಶ್ರೀಪತಿಯ ದರ್ಶನವನ್ನು ಪಡೆದು ಹೊರಗಡೆ ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ತಿರುಪತಿಯ ತಿರುಮಲನನ್ನು ಕಂಡ್ರೆ ಒಂದು ರೀತಿಯಲ್ಲಿ ಭಕ್ತಿ ಭಾವದ ಜೊತೆಗೆ ಎಷ್ಟೋ ಒಂದು ಪುಣ್ಯ ಫಲ ಅಂಥೇಳಿ ಹೇಳ್ತಾರೆ. ಅಂಥ ಶ್ರೀಪತಿ ಇರುವಂಥ ಗರ್ಭಗುಡಿಯ ಒಳಗಡೆ ಅಧಿಪತಿಯನ್ನು ನೋಡೋದಕ್ಕೆ ಒಂದು ಕಡೆಯಲ್ಲಿ ಜನ ಹೋಗ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಜನರು ಬರ್ತಾ ಇದ್ದಾರೆ. ಆ ಮೂಲಕ ಅರ್ಚಕಾದಿ ಶ್ರೇಷ್ಠರು ಅಲ್ಲಿ ಹೋಗುವ ಮಾರ್ಗದಲ್ಲಿ ಯಾವುದೇ ಗೊಂದಲಗಳಾಗದಂತೆ ಎಲ್ಲರನ್ನು ಕೂಡ ಒಳಗಡೆ ಬಿಡ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿದ್ದಂಥ ಸಿಬ್ಬಂದಿ ಎಲ್ಲರನ್ನು ಕೂಡ ನಿಭಾಯಿಸ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಈ ವಿವಾದದ ನಡುವೆಯೂ ಕೂಡ, ಈ ಲಡ್ಡು ವಿವಾದದ ನಡುವೆಯೂ ಕೂಡ ಶ್ರೀ ಕ್ಷೇತ್ರಕ್ಕೆ ಜನಸಾಗರ ಅದು ಪ್ರತಿದಿನವೂ ಕೂಡ ಹರಿದು ಬರುತ್ತೆ. ಕೋಟ್ಯಾಂತರ ಭಕ್ತರು ಬರ್ತಾರೆ, ದೇಶದ ಮೂಲೆ ಮೂಲೆಯಿಂದ ಬರ್ತದೆ. ನಮ್ಮ ರಾಜ್ಯದ ಕರ್ನಾಟಕದಿಂದಲೂ ಕೂಡ ಜನ ಬಂದು ತಿರುಮಲನ ದರ್ಶನವನ್ನು ಮಾಡಿ ಹೋಗ್ತಾರೆ. ಪ್ರತಿದಿನವೂ ಕೂಡ ನಡೆಯುವಂಥ ವಿಶೇಷ ಪೂಜೆಗಳು ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ತಿರುಪತಿ. ನೋಡಿ, ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇತ್ತಲ್ಲ, ತುಪ್ಪದಲ್ಲೇ ಕಲಬೆರಕೆ ಆಗಿತ್ತು, ಪ್ರಾಣಿಗಳ ಕೊಬ್ಬು ಬಳಕೆ ಆಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ಫುಲ್ ಅಲರ್ಟ್ ಆಗಿಬಿಟ್ಟಿದೆ ಸರ್ಕಾರ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಮಹತ್ತರ ನಿರ್ಧಾರ ಕೈಗೊಂಡಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್, ಮುಜರಾಯಿ ಇಲಾಖೆಯಿಂದ ಮಹತ್ವದ ಆದೇಶ. ಮುಜರಾಯಿ ವ್ಯಾಪ್ತಿಯ ದೇವಸ್ಥಾನಗಳ ಪ್ರಸಾದ ಪರಿಶೀಲನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಪ್ರತಿ 3 ತಿಂಗಳಿಗೊಮ್ಮೆ ಈ ಸ್ಪೆಷಲ್ ಡ್ರೈವ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಲವಾರು ದೇವಸ್ಥಾನಗಳಲ್ಲಿ ನಮ್ಮಲ್ಲಿ ಒಟ್ಟು 205 ಗುರುಪಿ ಟೆಂಪಲ್ಗಳಿದೆ. ಹಲವಾರು ದೇವಸ್ಥಾನಗಳಲ್ಲಿ ಲಾಡುವನ್ನು ಕೊಡಲಾಗ್ತಿದೆ, ಸಿಹಿ ಪೊಂಗಲನ್ನು ಕೊಡಲಾಗ್ತಿದೆ ಮತ್ತು ವಿವಿಧ ರೀತಿಯಾದಂತಹ ಪ್ರಸಾದವನ್ನು ಕೂಡ ಕೊಡಲಾಗ್ತದೆ. ಇಲ್ಲಿ ನಾವು ತುಪ್ಪವನ್ನು ಉಪಯೋಗಿಸಬೇಕಾದ್ರೆ ನಂದಿನಿ ತುಪ್ಪವನ್ನೇ ಉಪಯೋಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಇಲ್ಲಿ ನಾವು ದಾಸೋಹವನ್ನು ಕೊಡ್ತಾ ಇದ್ದೇವೆ. ಆ ಸಂದರ್ಭದಲ್ಲೂ ಕೂಡ ಪರಿಶುದ್ಧವಾದ ಪದಾರ್ಥಗಳನ್ನೇ ಉಪಯೋಗಿಸ್ಕೊಳ್ಬೇಕು ಮತ್ತು ನಂದಿನಿ ತುಪ್ಪ ಉಪಯೋಗಿಸುವ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸ್ಕೊಳ್ಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಲವಾರು ದೇವಸ್ಥಾನಗಳಲ್ಲಿ ನಮ್ಮಲ್ಲಿ ಒಟ್ಟು 205 ಗುರುಪಿ ಟೆಂಪಲ್ಗಳಿದೆ. ಹಲವಾರು ದೇವಸ್ಥಾನ